ಎಜಿ ನ್ಯೂಸ್ಗೆ ಸ್ವಾಗತ. ಮಾಜಿ ಸಚಿವರಾದ ಜನಾರ್ದನ್ ರೆಡ್ಡಿ ಹಾಗೂ ಬಿ ಶ್ರೀರಾಮುಲು ಅವರ ನಡುವೆ ಆಗಿರುವ ಬಿರುಕಿನ ವಿಚಾರ ಟಿವಿ ಮಾಧ್ಯಮದ ಮುಂದೆ ಮಾತನಾಡುವಂತದ್ದಲ್ಲ ಎಂದು ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ್ರು, ಬಿಜೆಪಿಯಲ್ಲಿ ಏನೇ ನಡೆದಿದ್ರೂ ಆದರೂ ಸರಿಯಾಗಿ ನಡೀತಾ ಇಲ್ಲ. ಆ ಎಲ್ಲ ವಿಚಾರವನ್ನ ಟಿವಿ ಎದುರು ಮಾತನಾಡುವಂತದ್ದಲ್ಲ. ಪಕ್ಷದಲ್ಲಿ ಎಲ್ಲವೂ ಸರಿಯಾಗಬೇಕಾಗಿದೆ. ಹೈಕಮಾಂಡ್ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಅವರು ದೆಹಲಿ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಹೈಕಮಾಂಡ್ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಎಂಬ ವಿಶ್ವಾಸ ಇದೆ ಎಂದು ಹೇಳಿದ್ದಾರೆ. ಜೆಪಿ ನಡ್ಡಾ ಅವರು ಈಗಾಗಲೇ ಶ್ರೀರಾಮುಲು ಜೊತೆ ಮಾತನಾಡಿದ್ದಾರೆ. ದೇಶದಲ್ಲಿ ಬೇರೆ ಬೇರೆ ವಿಷಯ ನಡೆದಿದೆ. ಇದರ ಮಧ್ಯೆಯೂ ರಾಜ್ಯದ ಬಿಜೆಪಿಯಲ್ಲಿ ನಡೀತಾ ಇರುವ ಎಲ್ಲ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ಗೆ ಗೊತ್ತಿದೆ. ಅವರು ಕ್ರಮ ತೆಗೆದುಕೊಳ್ತಾರೆ ಎಂದಿದ್ದಾರೆ. ಈಗ ನೋಡ್ರಿ, ಅದ್ರ ಬಗ್ಗೆ ಸ್ವಲ್ಪ ಎಫೆಕ್ಟ್ ಆಗುವಂತದ್ದು ಇಶ್ಯೂಸ್ ಇವೆಲ್ಲ ಆಯ್ತಲ್ಲ, ಟಿವಿ ಮುಂದೆ ಮಾತಾಡುವಂಥ ವಿಷಯ ಅಲ್ಲ ಇದೆಲ್ಲ. ಇವತ್ತೇನು ಪಕ್ಷದಲ್ಲಿ ನಡೆದೈತಿ, ಇದು ಸರಿ ನಡೆದಿಲ್ಲ. ಅದರಲ್ಲಿ ಏನು ಎರಡು ಮಾತಿಲ್ಲ. ಆದರೆ ಇದನ್ನು ನಾವು ಪಕ್ಷದಲ್ಲಿ ಇದನ್ನೆಲ್ಲ ಟಿವಿ ಮುಂದೆ ಮಾತಾಡಿ ಡಿಸ್ಕಸ್ ಮಾಡುವಂಥ ವಿಷಯ ಇಲ್ಲ. ಪದೇ ಪದೇ ಏನಂತ ಹೇಳಿದ್ರೆ ಸರ್, ಇಂಥ ಇಶ್ಯೂಗಳು ಬರ್ತಾ ಇದ್ದಾವೆ ಸರ್. ವಿಜೇಂದ್ರ ಆಯ್ತು, ಯತ್ನಾಳ್ ಆಯ್ತು, ಈಗ ಅದನ್ನ ಹೇಳಿದ್ದಲ್ಲ, ಇದು ಸರಿ ಆಗಬೇಕು. ಹೈಕಮಾಂಡ್ ಯಾಕೆ ಇದನ್ನ ಸೀರಿಯಸ್ ತಗೋತಾ ಇಲ್ಲ ಅಂತ? ಹೈಕಮಾಂಡ್ ಸೀರಿಯಸ್ ತೆಗೆದುಕೊಳ್ತೈತಿ, ತೆಗೆದುಕೊಂಡಾಗ ಹೋಗ್ತೈತಿ. ಈಗ ಐತಲ್ಲ ಡೆಲ್ಲಿ ಎಲೆಕ್ಷನ್ದಾಗ ಅದು ಮೋಸ್ಟ್ಲಿ ಬ್ಯುಸಿ ಅದಾರ. ಅದಾದ್ಮೇಲೆ ನನಗೆ ಭರೋಸೆ ಐತಿ ಹೈಕಮಾಂಡ್ ಸೀರಿಯಸ್ ಆಕ್ಷನ್ ನೋಡಿ. ಇದೇನೈತಿ, ಹೈಕಮಾಂಡ್ ಗಮನಕ್ಕೆ ಎಲ್ಲದಕ್ಕೂ ಬಂದೈತಿ. ಅದಕ್ಕೆ ನಿನ್ನೆ ನಡ್ಡಾ ಅವ್ರು ಐತಲ್ಲ ಮಾತನಾಡಿದ್ದಾರೆ ಅದ್ರ ಬಗ್ಗೆ. ಸೊ ಹಂಗಾಗಿ ಏನಿಲ್ಲ, ದೇಶದಲ್ಲಿ ಸಾಕಷ್ಟು ಬೇರೆ ಬೇರೆ ವಿಷಯಗಳಿರ್ತಾವ. ಹಂಗಾಗಿ ಹೈಕಮಾಂಡ್ ಗಮನಕ್ಕೆ ಇದು ವಿಷಯ ಬಂದೈತಿ, ಆಕ್ಷನ್ ತೆಗೆದುಕೊಳ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.